ರಾಮಾಮೃತ ತುಂಬೆ ವಚನದಲ್ಲಿ ರಾಮಾಮೃತ ತುಂಬೆ ನಯನದಲ್ಲಿ ನಿಮ್ಮ ಮೂರುತಿ ತುಂಬೆ ವಚನದಲ್ಲಿ ರಾಮಾಮೃತ ತುಂಬೆ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ಚರಣ ಕಮಲದೊಳ ಅನು ತುಂಬಿ ಉಡದ ಸಂಗಮ ದೇವ ದೇವ ವಚನದಲ್ಲಿ ನಾಮೃತ ತುಂಬಿ ವಚನದಲ್ಲಿ ನಾಮೃತ ತುಂಬಿ ಸಾಂಬದೇ ನಮ ಪಾರ್ವತಿ ಪದೇ ಆ ಸಂತೋಷದಿಂದ ಸುತ್ತ ಜಾತ್ರೆ ಮಾತು ಮಾಡ್ತಿದ್ದೀರಿ. ಯಾಕಂದ್ರೆ ಜಾತ್ರೆ ನಮ್ಮ ಹುಟ್ಟಿದ ಜಾತ್ರೆ ಸುಮ್ಮನೆ ಜಾತ್ರೆ ಮೊದಲು ತೇರು ಗಜ ತಿಂಜ ಮುಂಜ ಅಡಿಗೆ ಮಂಜ ಮದುವೆ ಮಾಡಿದ ಅನ್ನೋಕ್ಕಿಂತ 6 ನಾನಂದು ವಿಚಾರ ಕ್ಷಮ ಸಂಸಾರ ಎದಕ್ಕೆ ಬಂದ ಏನು ಮಾಡಬೇಕು. ನಾ 80-90 ವರ್ಷ ಬಾಳಿದ್ವಿ ಸತ್ ಮೇಲೆ ಹೋಗಿ ಹೋದಲ್ಲಿ ಏನೇನು 90 ವರ್ಷ ಏನೇನು ಮಂಜಪ್ಪ ದೇವ್ರ ತೇರು ಮಾತು ಹಾಗೆ ಬಂದಿರ್ತೀವಲ್ಲ ಅದಕ್ಕೆ ಏನಾದ್ರು ಸಮಾಜ ಒಳ್ಳೆ ಕೆಲಸ ಮಾಡ್ತಾರಲ್ಲ ಒಳ್ಳೆ ಕೆಲಸ ಅದಕ್ಕೆ ನಮ್ಮೆಲ್ಲ ಊಟ ಹಿರಿಯರೆಲ್ಲ ಕೂತ್ಕೊಂಡು ಊಟ ಸೂಕ್ಷ್ಮವಾಗಿ ಜಾತ್ರೆ ಮಾಡಿ ಜೊತೆ ಬರೀ ಜಾತ್ರೆ ಮಾಡೋಕ್ಕೆ ಒಳ್ಳೆಯದಾದ ಅನೇಕ ಸಾವಿರ ಮದುವೆ ಮಾಡ್ತೀವಿ. ಬಹಳ ಸಂತೋಷ. ಮದುವೆ ಜೀವನ ಬಹಳ ಮುಖ್ಯವಾದ ಘಟ್ಟ. ಮದುವೆ ಘಟ್ಟ. ಮದುವೆ ಆಗಿದ್ದ ಗಂಡ ಹೆಂಡತಿ ಹೆಂಗೆ ಇರ್ಬೇಕಂದ್ರೆ ರಾಮ ಸೀತೆ ಬೇಕು ಅಂದಾಗ ಮಾತ್ರ ಭಾಳ ಬಂಗಾರ ಇರ್ತಾರೆ. ಹೆಂಗಿದ್ರೆ ಸೊಸೆ ಬಂದ ವರುಷದಾಗ ಮಗ ಬೇರೆಯಾಗ ಮಾರಿ ಚಂದಕ ಮರು ತಾಯಿ ಕರಲ ಕೈಲ ಹಿಂಗಾಗ್ಬಾರ್ದು. ಹೇಳ್ತು ಬಂದ ಕೂಡ ತಾಯಿ ತಂದೆ ಮತ್ತೊಂದು ಜನ ಬಹಳ ಹೊಟ್ಟೆಗೆ ಅದಕ್ಕಂತ ದೃಷ್ಟಿಯಿಂದ ನೀವು ಚೆನ್ನಾಗಿದ್ರಿ ಖಂಡಿತ ಜೋಪಾನ ಮಾಡಿದ್ರಿ ನೀವು ಭಾಳ ಬಂಗಾರ ಆಗುತ್ತೆ. ಖಂಡಿತ ಜೋಪಾನ ಮಾಡಿದ ಹೇಳ್ತು ಹೇಳ್ತಿ ಮಾಡಿ ಹೇಳ್ತಿ ಮಾತು ಕೇಳ್ತು ಅಂದ್ರೆ ನೀವು ಭಾಳ ಬಂಗಾರ ಆಗುದಿಲ್ಲ. ಅದಕ್ಕಂತ ದೃಷ್ಟಿಯಿಂದ ಏನು ಮನ್ನ ಹೇಗಿತ್ತು ಗಂಡ ಹೊತ್ತಿದ್ದ ಏನ್ ಮಾಡ್ಕೊಂಡವ ಜಾನಿ ಗಂಡ ಹುತ್ತ ಅಲ್ಲಿ ಹೋಗಿ ಇನ್ನು ಬರ್ಬಿಟ್ಟು ಬಂದು ಸೆಂಡಿ ಹೋಗಿದ್ರೆ ಅಲ್ಲಿ ಹೋಗಿ ಬಂದ ಮೇಲೆ 12 ಹತ್ತು ಮಾಡ್ತಿದ್ರು. ಮತ್ತೆ ಅತ್ತಿ ಮೋಟ ಸೇರ್ತಿದ್ದಿಲ್ಲ ದಿವಸ ಬಾ ಕುಂದ್ರು ಮಾಡು ಹೋಗ ಒಂದು 4 ಜೋಳ ಇಟ್ರೆ ಬೀಸ ಮತ್ತೆ ತಂದಿಟ್ರೆ ಈಗ 8 ತಂದಿಟ್ಬಿಟ್ಟು ಸಮಾಜ ಶಾಂತಿಯಿಂದ ಮಲ್ಲಮ್ಮ ಕೆಲಸ ಮಾಡ್ತಾ ಇದ್ರು. ಈಗ ಮಾಡ್ತದ್ದು ಏನಾದ್ರು ಹೊಲಕ್ಕೆ ಬಿತ್ತಾರು ಅಪ್ಪುದು ಬಿದ್ದಾನೆ ಒಂದ್ಸರಿ ಮನೆ ಹೋಗಿತ್ತು. ಮನೆ ಹೋದಾಗ ಬಿತ್ತಾಕ ಹಸಿ ನಿಂತಿಲ್ಲ. ಹಸಿಯಿಂದ ಮಲ್ಲಮ್ಮ ರಾತ್ರಿ ಕಡ್ಡಿ ನೆನೆಯಾಕಿ ನನಗಡ್ಡೆ ತೊಗೊಂಡು ಬಿತ್ತಾಕೋದು ಹೊಲಕ್ಕೆ ಹೋಗಿದ್ರಾಗದ ಶ್ರೀಶೈಲ ಮನೆಯಲ್ಲಿ ಹೋದ್ರು. ಯಾರು ಹೆಂಪ್ರಿ ಮಲ್ಲಮ್ಮ ಹೋಗು ಕಾಲ ಬಂದಾಗ ಕಾಲಿತ್ತು. ಅವ್ರು ಅನೇಕ ಸಾಧುಗಳು ಹೊಂಟಿದ್ರು. ಮಲ್ಲಯ್ಯ ಉಗೆ ಹೊತ್ತಿದ್ರೆ ಅಮ್ಮಯ್ಯ ಭಾಳ ಹೊಸೋಗಿತ್ತು ಎದೈತು ಪುರಮ್ಮ ಅಂತ ಕೇಳಿದ್ರು. ಪೂರ್ತಿ ತುಂಬಾ ಜನರಿಗೆ ಕಾಲು ತೊಗೊಂಡು ಹೋಗಿತ್ತು. ಯಾರು ಮಲ್ಲಮ್ಮ ಕೂದರೆ ಪಾತಿದ್ರು. ಅವ್ರು ಸುಮಾರು 25-30 ಜನರು ಸಾಧುಗಳು ಕೂದ್ರೆ ಎಲ್ಲರಿಗೂ ಹಿಡಿದ ಆ ಪೂರ್ತಿ ದಿವಸ ಮುಗಿದೋಗ್ತು. ಎಲ್ಲ ಮುಗಿದು ಮಾಡಿ ಕಡೆಗೆ ಮನೆಯ ಧ್ಯಾನ ಮಾಡಿ ಆ ಬೆದರು ಕೊಟ್ಟಾಗ ಅಲ್ಲೊಂದು ಸಿಕ್ಕೊಂಡಿದ್ದು ಕಾಲು ಕಡೆಗೆ ಅದು ತುಂಬ ಉಸುರು ತುಂಬಿದ್ದಕ್ಕೆ ಉಸುರು ತುಂಬ ಮಲ್ಲಯ್ಯ ಉಗೆ ಅಂತ ಕೊಂಡೇಳಿ ಆ ಉಸುರು ಬಿಟ್ಟಿದ್ರೆ 4-5 ದಿನ ಸಾರಿ ಹುಟ್ಟು ಬಿಡ್ತದ. ಇದಕ್ಕೇನು ಕಾರಣ? ಭಕ್ತಿನ ಕಾರಣ. ಭಕ್ತಿಯಿಂದ ಸಾಧ್ಯ ಯಾವುದಿಲ್ಲ. ಅದಕ್ಕೆ ಮನಸ್ಸು ಚೆನ್ನಾಗಿದ್ದರೆ ಮುಂದೆಲ್ಲ ಸಿದ್ಧಿ ಆಗ್ತದೆ. ಅದಕ್ಕಂತ ದೃಷ್ಟಿಯಿಂದ ಎಲ್ಲ ಒಗ್ಗಟ್ಟಿನ ಮುಂದಾಗೋಗುವ ಬಂದಂತ ಯಾವತ್ತು ಹೊಸ ಸುಸೇಂದ್ರು ಆತ್ಮೀಯ ಮಗನ ಜೋಪಾನ ಮಾಡಬೇಕು, ಆತ್ಮೀಯ ಮಗನ ಜೋಪಾನ ಹೀಗಿದ್ದ ಭಾಳ ಬಂಗಾರ ಇರುತ್ತೆ. ಇದು ಸಂಸಾರ. ಈ ಸಂಸಾರದಾಗ ಅತ್ತಿ ಮಾವ ಗಂಡ ಹೆಂಡತಿ ಭಾಳ ಚಂದ ಇದ್ರೆ ಚಂದ ಇರ್ತದೆ. ಸೊಟ್ಟ ಆಗಿ ಹೋಗುತ್ತೆ. ಅದಕ್ಕಂತ ದೃಷ್ಟಿಯಿಂದ ಗಂಡ ಹೆಂಗಿರ್ಬೇಕು ಹೆಂಗಿರ್ಬೇಕು ಅವನೊಂದು ಬೇರೆ ಇವನೊಂದು ಬೇರೆ ಅಂದ್ರೆ ಗಂಡ ಶಿವಲಿಂಗ ದೇವರು ಹೊತ್ತ ಹೆಂಡತಿ ಮಸೀದಿ ಮಾಡಿ ಇರುತ್ತೆ. ಗಂಡ ಕೊಂಬುದು ಪಾದೋದಕ್ಕೆ ಪ್ರಸಾದ ಹೆಣ್ಣು ಸ್ವರಮ ಹೀಗಿದ್ದ ಮಾತ್ರ ಬಹಳ ಸುಖ ಸಾಧ್ಯವಿಲ್ಲ. ಅದಕ್ಕಂತ ದೃಷ್ಟಿಯಿಂದ ಮತ್ತೆ ಹೆಂಗಿದ್ರು ಹಿಂದರು ಮಹಾಜನ ಕಥಿಸಿಕೊಂತಹ 12 ಶತಮಾನದಾಗ ಜಡದಾಸಮಯ್ಯ ಮತ್ತು ದುಡ್ಡೈ ಹೆಂಗಿದ್ರು ಅವ್ರ ಸಂಸಾರ ಹೆಂಗಿತ್ತು ಚಂದಿತ್ತು. ಮೂರ್ತಿ ಚೆನ್ನಾಗಿತ್ತು. ಹಾಗೆ ಮೂರ್ತಿ ತಪ್ಪತ್ತಿನ ಭಾಳ ಬಂದಾಗಲಿಕ್ಕೆ ನಮ್ಮ ವ್ಯಾಪಾರಿ ಗ್ರಾಮದ ಎಲ್ಲ ಹಿರಿಯ ಕುತ್ಕೊಂಡು ನಿಮ್ಮನ್ನೆಲ್ಲ ಭಾಳ ಚೆನ್ನಾಗಿ ಮದುವೆ ಮಾಡಿ ಕಳ್ಸಕತ್ತಾರ. ಅನೇಕ ಮಂದಿ ಕೂಡಿರ್ತೀವಲ್ಲ ಕೂಡಿ ಸಂದರ್ಭ ಇಷ್ಟು ಮಂದಿ ಕೂಡಿ ಮಚ್ಚಿಗೆ ಹಾಕ್ತಾರಲ್ಲ ಅದಕ್ಕೆ ನೀವೆಲ್ಲ ಒಂದಾಗಿ ಊಟ ಒಳ್ಳೆಯದಾಗ್ತದ. ಅದಕ್ಕಂತ ದೃಷ್ಟಿಯಿಂದ ಮತ್ತ ನಮ್ಮ ಜೇಟದ ಆಚಮಯ್ಯ ಸಾಕು ಮುಗಿಸ್ಬಿಟ್ಟಯ್ಯ ದುಗ್ಗಳೆ ಎಂಥವ್ರು ಅವ್ರು ಹಚ್ಚಿದರು. ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಪೂಜಿಸುವವರಿಗೆ ಒಂದು ವಿಷಯ ರಾಮನಾಥ ಒಂದಾಗಿ ಬಂದಿದ್ರೆ ಅಮೃತ ಆಗಿರ್ತಾರೆ. ಮತ್ತೆ ಒಂದಾಗಿದ್ರೆ ಅದು ವಿಷ ಆಗಿರ್ತಾರೆ.
ಅದಕ್ಕೆ ಜೇನು ದಾಸಿಮಯ್ಯ ಏನ್ ಮಾಡಿದ ಅಂದ್ರೆ ಒಂದು ದಿವಸ ಉದ್ಯೋಗ ಹೇಗೆ ಕಾಯ್ಕ ಬಸವಣ್ಣ ಸ್ವತ್ತು ಹಿಂದೆ ನಾವು ಜೇನು ದಾಸಿಮಯ್ಯ. ಹೀಗಾಗಿ ನಾವೆಲ್ಲ ಏನು ಮುಗಿಸ್ಬಿಟ್ಟ ನೈತಿದ್ದ ಒಂದ್ಸರಿ ಏನ್ ವಿಚಾರ ಮಾಡಿದ, ದೊಡ್ಡ ದಾಸೋಹ ಮಾಡ್ಕೊಂಡು ವಿಚಾರ ಮಾಡಿದ. ಮಾಡಿ ಕೈಗೆ ಒಂದು ರೇಷನ್ ಮನೆ ಎಟ್ಟಿದ, ಒಂದ್ ದಿವಸಕ್ಕೆ 3-4 ಮನೆ ಐತದ, ಹೌದಲ್ಲ? ಅವ 1 ವರ್ಷ ತನಕ ಒಂದನೇ ಇದ ಅದ ಕೈಲಾಸ ಕೆತ್ತಿಬಿಡ್ತದ. ಪಾರ್ವತಿ, ಶಿವ, ನಂದಿ, ಭೃಂಗಿ ಎಲ್ಲಾ ಸರ್ವಾಂಶ ಕೈಲಾಸ ಕೆತ್ತಿ ಶಾಂತಿಗೆ ತಗೊಂಡು ಹೋದವ ಮಾರಾಟ. ತಗೊಂಡು ಹೋಗಿಂದ 3 ಗಂಟೆಗೆ ಮಧ್ಯಾಹ್ನ 3ಕ್ಕೆ ಹೋದ. 4, 5, 6, 9, 10 ರಾತ್ರಿ 11 ಆದ್ರು ಸಾರ್ ತಗೊಂಡು ಬಾಬಾ ಚೇಚೆ ಇದು ಕಿಮ್ಮತ್ತ ಎಲ್ಲ ಆಬಾಬ ಅಂತ ಹೋಗ್ಬಿಡ್ತಾರೆ. ರಾತ್ರಿ 11 ಗಂಟೆ ಶಿವನ ಬಂದು ಪರೀಕ್ಷೆ ಮಾಡ್ಲಿಕ್ಕೆ ಮುಕ್ಕಾಲು ಮುಂದಿನಾಗಿ ಬಂದ. ಏನಪ್ಪ ನನ್ ಮಾತು ತಂಡ ಏನು ಗೊತ್ತೊಳಿಕ್ ಕೊಡಪ್ಪ ಅಂತ ಕೇಳಿದ ಶಿವಪ್ಪ. ಅವನ ತಂದು ಬಿಟ್ಟು ಯಾರೇ ನಿಂತಿಲ್ಲ, ಅದ ಕೊಟ್ಬಿಟ್ಟ. ಋಷಿ ಮೈದವ ದೊಡ್ಡ ಶ್ರೀಮಂತರು ನನ್ ಕಿಮ್ಮತ್ ಅಲ್ಲಿ ಭಾರಿ ಕಿಮ್ಮತ್ ಎಲ್ಲ ಬಿಟ್ಟು ಹೋಗಿದ್ರ ಅದ ಮನೆ ಕೊಟ್ಟವ. ಬಂದ್ ಶಿವಪ್ಪ ಪರೀಕ್ಷೆ ಮಾಡಿ ಬಂದಾನ, ಎಲ್ಲ ಮಾಡಿ ಕೊಟ್ಬಿಟ್ಟು ಹೋಗಿ ಪುಣ್ಯಾತ್ಮವ ಇಲ್ಲ ಚಾಗಚ್ಚರ ಹೊರದ್ಬಿಟ್ಟ. ಅದೇ ಹೊರದ್ಬಿಟ್ಟವ. ಅಕಸ್ಮಾತ್ ನಿಮಿತ್ತಕ್ಕಾದಾಗ ನಿಮ್ ಮನ್ಯಾಗ ನೀವ್ ನಿಮ್ ಹೆಂಡ್ರಿ ಏನ್ ಮಾಡ್ತಿದ್ರಿ ಮನೆ ಒಟ್ಟ ಕರ್ಕೊತಿದ್ರಿ ನಿಮ್ಮನ್ನ ಹೊರಗೆ ಹಾಕ್ತಿದ್ರಿ. ಬಾಯ ಮಣ್ಣಾಕ ಮನೆ ಹಾಳು ಮಾಡಿದ್ವಿ, ಹಾಗೆ ಮಾಡಿದ್ವಿ, ಹೀಗೆ ಮಾಡಿದಂತ ಎಲ್ಲ ಕೊಟ್ಟು ಮನೆ ಕರ್ಕೊಂಬಂದ. ಸ್ನಾನ ಪೂಜೆ ಮಾಡಿಸಿದ, ಪ್ರಸಾದ ಮಾಡಿಸಿದ, ಹೇಳ್ತಿ ಹೇಳಿದ ದುಗ್ಗ ಆಕೆ ತಕ್ಕ ಹೇಳ್ತಿ ಗಂಡ ತಕ್ಕ ಹೇಳ್ತಕ್ಕೆ ದುಗ್ಗದಂದ್ರೆ ಆಕೆ ಇಲ್ಲ. ಮತ್ತೆ ಜಂಡು ಬರುತ್ತ ಗೊತ್ತೊಳಗೆ ಏನು ಕೊಟ್ಬಿಟ್ಟ ಮನೆ ಯಾಕೆ ಕೇಳಿದ ಕೊಟ್ಬಿಟ್ಟು ಮನಿದ ಭಾಳ ಚಲೋ ಮಾಡಿದ್ರು, ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಅವ್ರನ್ನ ಅವ್ರಿಗೆ ಕೊಟ್ಬಿಟ್ಟಂತೆ ಮನೆಗೆ ಹೇಳ್ತಂದ್ರೆ ಇರ್ಬೇಕು, ನಿಮ್ಮ ಮಾತು ಕೇಳ್ತಿರ್ಬೇಕು. ಒಳ್ಳೆ ಕೆಲಸ ಮಾಡಿದಂದ್ರೆ ಒಳ್ಳೆ ಕೆಲಸ. ಆ ಸ್ನಾನ ಪೂಜೆ ಮಾಡ್ತಿದ್ರು. ಬೆಳಗ್ಗೆ ಕರೆದಾಗ ಅವ್ರ ಭಕ್ತಿ ಮೇಲೆ ಶಿವಪ್ಪ ಒಂದ್ ಸಣ್ಣ ಮನೆ ನೇಕಾರ ಮನೆ ಅದು ಚಿಕ್ಕ ಮನೆ. ಬೆಳಗ್ಗೆ ಕರೆದಾಗ ಆ ದೊಡ್ಡ ಮನೆ ಮಾಡಿ 1000 ಚೀಲಕ್ಕೆ 1000 ಚೀಲ 1000 ಏನ್ ಜಿಟ್ಟು ಗಟ್ಟಲೆ ಹೊತ್ತು ಬಿಟ್ಟದ ಮನೆಯಲ್ಲ. ಇದಕ್ಕೇನ್ ಕಾರಣ? ಭಕ್ತಿನ ಕಾರಣ ಅಂತ ನಂಬಬೇಕು. ನಂಬರು ನಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಿನ ಚಿಕರೆ ನೋಡೆವೋ ಎಂದರೆ ಶಿವನು ನಂಬಲು ನಚ್ಚರು ಬರಿದೆ ಕರೆ ನಂಬಬೇಕು ನಚ್ಚಬೇಕು ಅನ್ನೋ ದೇವರು ನೋಡಿ. ಜೇನು ದಾಸಿಮಯ್ಯ ಕೊಟ್ಟ ಭಕ್ತಿ ಕೊಟ್ಟದ ಮಾಡಿದ. ಅವ್ ಏನ್ ಮಾಡ್ಕೊಂಡು 1000 ಕೊಟ್ಟು ಮನೆ ತುಂಬ ಹೋಗ್ತಾರೆ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೋದು ನಾವೆಲ್ಲ ಒಳ್ಳೇದು ಮಾಡಿದ್ರೆ ಮಾತ್ರ ದೇವ್ರ ಕೃಪಾ ನಮ್ಗೆ ಆಗ್ತದೆ. ಅದಕ್ಕಂತ ದೃಷ್ಟಿಯಿಂದ ಪ್ರತಿಯೊಂದು ಸುಪೂಜೆ ಜಾತ್ರೆ ಮಂಗವಾಗಿ ಒಳ್ಳೆ ಕೆಲಸ ಮಾಡ್ತೀರಿ, ಸೋಲು ಮಾಡ್ತೀರಿ, ಸಾವಿಗೆ ಮದುವೆ ಮಾಡ್ತೀರಿ, ಒಳ್ಳೆ ಕೆಲಸ ಮದುವೆ ಮಾಡ್ತೀರಿ, ಬಹಳ ಸಂತೋಷ ಬರಪ್ಪ. ಯಾಕ ಮುನಿಯಪ್ಪ ದೊಡ್ಡ ಸುಪೂಜಪ್ಪ ಅವ ಅವಧೂತ ಬಟ್ಟಿ ಸಿಕ್ ಹಾಕ್ಬಿಟ್ಟಿದ್ರವ, ಬಟ್ಟಿನ ಹಾಕಿದ್ರೆ ಅಂತ ಸುಪೂಜಪ್ಪ ಅಂದ್ರ ಬಹುತೇಕ ಅವ್ರು ನೋಡಿ ಮತ್ತೆ ಸುಮಾರು ಒಂದು 100 ವರ್ಷ ಆದ್ರಿಂದ ಅವ್ರು ನೋಡಿರ್ತಾರೆ. ಒಂದು 100 ವರ್ಷದಿಂದ ಸುಪೂಜಪ್ಪ 100 ವರ್ಷದಿಂದವ ಅವ್ರು ನೋಡಿದ್ 100 ವರ್ಷ ಆದ್ರೆ ಅವ್ರು ನೋಡಿರ್ತಾರೆ. ಯಾರು ಇಂಥ ಬರೀ ಬಟ್ಟೆ ಬಂದ್ ಯಾರ ಕಡೆ ಊಟ ಬಿಟ್ಟು ಆ ಕಡೆ ಹೋಗಿದ್ದು. ನಾ ಕೇಳಿದಷ್ಟು ನನಗೀಗ 80 ವರ್ಷ 81 ವರ್ಷ 81 82 ಅದಕ್ಕೆ ಬಂದಿ ಓಡಿ ಹೋಗ್ಬಿಟ್ಟು ಆ ಕಡೆ ಸುಮ್ಮನೆ ಅವ್ರು ಹೇಳಿದ ಮತ್ತೆ ಕೇಳಿದ್ವಿ. ಅಂತ ಅವಧೂತ ಮಾರ್ಗ ಯಾರು ಸುಪೂಜಪ್ಪ ಬೇಕು ಬೇಡ ಅಳುವಂತ ಮಹಾಜ್ಞಾನಿಯಮ್ಮ. ಅದಕ್ಕೆ ಅಂಥವ್ರು ಇವತ್ತ ನೀವು ಜಾತ್ರೆ ಮಾಡ್ತಿದ್ರು ನೀವೇ ಶ್ರೇಷ್ಠ. ಜಾಪತಿ ದೇವರು ಅವಧೂತ ಬೇಕು ಬೇಡ ಅಳುವಂತ ಮಹಾ ವ್ಯಕ್ತಿ ಅವ. ಅದಕ್ಕೆ ನೀವೆಲ್ಲ ಪುಣ್ಯೋತ್ತರ ಒಳ್ಳೆ ಕೆಲಸ ಮಾಡ್ತೀವಿ. ಒಂದು ಹುಡುಗಿರು ಪರಿಚಯ ಮಾಡಿದಂತ ಅಲ್ಲ ಪಾರ್ವತಿ ಶಿವನ್ ಯಾಕೆ ಲಗ್ನ ಅಂತ. ಪಾರ್ವತಿ ಶಿವನ್ ಯಾಕೆ ಲಗ್ನ ಅಂದು ಒಂದು ಹುಡುಗಿ ಆಯ್ತು. ಯಾಕಂದ್ರೆ ನೋಡ್ರಿ ಆ ಶಿವ ಬಟ್ಟೆ ಹಾಕೋ ದಿಗಂಬರ ಬಟ್ಟಿನ ಹಾಕೊಂಡ ಬಟ್ಟೆ ಹೋಗಿ ಸಮಸ್ಯೆ ದೂರ ಆತು. ದಿಗಂಬರ ಬಟ್ಟಿನಿಲ್ಲ ಅವಾಗ ಮತ್ತೆ ಕರೆಂಟ್ ಹಾಕ್ಸಾಗಿಲ್ಲ. ಚಂದಪ್ಪ ಸಾಕಷ್ಟು ಬೆಳಕು ಬೆಳಕು ಹತ್ತಕ್ಕೆ ಕರೆಂಟ್ ಬೇಕಾಗಿಲ್ಲ ನಮ್ಗ. ಮತ್ತೆ ನಳ ಹಚ್ಚಿದ್ರು 4 ಜನ ಕಟ್ತಾರ ಮಕ್ಳು ಏನು ಯಾರು ಮಗ ಗಂಗಾಧರ ಹಿಂಗೆಲ್ಲ ಐತೆ. ಅದಕ್ಕೆ ಮದುವೆ ಶಿವಪ್ಪ ಅಂತ ಹೇಳಿದಂತ ಇಂತಿಂತ ಕಂಪನಿ ಹೊಸ ಕಂಪನಿ ಹುಟ್ಟ ಜಗತ್ತಾಗ. ಅದಕ್ಕೆ ನಾವೆಲ್ಲ ಇವತ್ತಿನ ಕಾಲದಾಗ ಈ ಕಲಿಯುಗದಾಗ ಕಲಿಯುಗೆ ನಾನು ಏಕಂ ಧರ್ಮ ಈ ಕಲಿಕಾಲ ಒಳ್ಳೆ ವಿಚಾರ ಒಳ್ಳೆ ದಾನ ಕೊಟ್ಟು ಬಂದ್ರೆ ಅದಕ್ಕೆ 10 ಕೊಟ್ಟು ಕಾಯಿ ಕೊಡ್ತಾನೆ. ಅದಕ್ಕೆ ಸುಬ್ರಜಪ್ಪ ಕಾರ್ಯಕನಾಗಿ ಬಂದವ್ರಿಗೆ ಆಶೀರ್ವಾದ ಮಾಡಿ ಜನ ಕಣ್ಣಿ ಕಾಣ್ದಾಗಿದ್ದಾವ. ಬೇಕು ಬೇಡ ಅಲ್ಲವ ಸುಮ್ಮನೆ ಬೇಕನ್ನ ಜನಗಳ ಮಧ್ಯೆ ಬರ್ತಿದ್ದಾವ. ಬರೀ ಕಾಯಿ ನಡೀತಿದ್ದ ಜನ ಮಕ್ಕಳು ಆ ಕಡೆ ಓಡಿಬಿಡ್ತಿದ್ದಾವ. ಇಂಥ ಜಗತ್ತ ಅವಧೂತ ಮಾರ್ಗ ಹೊರಬೇಕು. ಅಂಥವ ನೀವು ಜಾತ್ರೆ ಮಾಡ್ತೀರ ಮಗ ಅಲ್ಲ ಬೇಕು ಬೇಡ ಅಲ್ಲವ ಸುಮ್ಮನೆಪ್ಪ ಬೇಕಂದವಲ್ಲ ಬ್ಯಾಡ ಅಂದವಲ್ಲ ಅವಳ ಯಾರು ಕೊಡ್ತಿದ್ದಾವ ಇದಕ್ಕೆ ಹಾಗತ್ತಿದ್ದವ ಅಷ್ಟು ಜ್ಞಾನಿ ಸುಮ್ಮನೆಪ್ಪ. ದೊಡ್ಡವ್ರಿಗೆ ಬಸಿ ಹೇಳಲಿಕ್ಕೆ ಆಗುದಿಲ್ಲ. ಅವ್ರಿಗೆಲ್ಲ ಅವ್ರೆಲ್ಲ ಜಪ ಮಾಡಿ ಧ್ಯಾನ ಮಾಡಿ 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 ಎಲ್ಲ ತುಂಬಿರ್ತವ್ರಿಗೆ ಅವ್ರು ಬೇಕಾಗಿಲ್ಲ. ಸುಮ್ಮನೆಪ್ಪ ಹಾಗೆ ಇರ್ತದ ವಾರಿಟ್ಟು ಹಾಗೆ ಇರ್ತಿದ್ದವ ಸುಮ್ಮನೆಪ್ಪ ಊಟ ಇಲ್ಲ ನೀರು ಹಾಗೆ ಇರ್ತಿದ್ದವ. ಅಷ್ಟು ಜ್ಞಾನಿ ಸುಮ್ಮನೆಪ್ಪ.
ಅಂಥವ್ ಜಾತ್ರೆ ಮಾಡ್ತಿದ್ರು ಮಾರಾಯ ನೀವು ಪುಣ್ಯಾತ್ಮ, ನೀವು ಒಳ್ಳೆಯವರು. ಯಾಕಂದ್ರೆ ಸುಮಾರು ಒಂದು 50 ವರ್ಷದಿಂದ ಕೆಲವು ಮಂದಿ ಹೇಳ್ತಿದ್ರು ಆವಾಗ ಕಾಲದಾಗ. ಅವಾಗ 70-80 ವರ್ಷ ನೋಡಿದ್ರು ನಾವು ಸುಪ್ಪನಪ್ಪನ ಮಂದಿ ಬದುಕೊಂಡು ಆ ಕಡೆ ಹೋಗ್ಬಿಡ್ತಿದ್ದ ಅಂತ ಕೇಳ್ತಿದ್ರು. ಅದಕ್ಕೆ ಅಂಥ ಪುಣ್ಯಾತ್ಮ ಜಾತ್ರೆ ಮಾಡಿದ್ರು ಭಾಳ ಸಂತೋಷ, ಭಾಳ ಒಳ್ಳೆಯದು. ಇದೇ ಪ್ರಕಾರ ಮಾಡ್ಕೊಂಡು ಹೋಗಿ ನೂತನ ದಂಪತಿ ಭಾಳ ಬಂಗಾರ ಮಾಡಿ. ಯಾಕಂದ್ರೆ ಆಗಲ್ಲ ಹೇಳಿದಲ್ಲಿ ಸ್ವಚ ಬಂದ ಒಂದು ವರ್ಷದಾಗ ಮಗ ಬ್ಯಾರೆ ಮಾರಿ ಚಂದಕ ಮುಳ್ಳಾಗಿ ತನ್ನ ತಾಯಿ ಕಣ್ಣು ಹೋಯ್ತು. ತಾಯಿ ನನಗೆ ಹೊಟ್ಟಾಗ ಒಂದು ಚೋಟ್ ಇರ್ತೀವಿ ನಾವೆಲ್ಲ, ತಾಯಿ ಹೊಟ್ಟೆ ಒಂದೊಂದು ಚೋಟ್ ಇರ್ತೀವಿ ನಾವು. ತಾಯಿ ಅದಕ್ಕೆ ಬಂದಾಗ ಮಗನು ರಾತ್ರಿ ಕಣ್ಣಾಗಿ ವ್ಯಾಪಾರ ಮಾಡಿ ಎಲ್ಲ ಮಾಡಿ ದೊಡ್ಡವ್ರು ಮಾಡಿ ಶಾಲೆ ಕೆಲಸ ದೊಡ್ಡವ್ರು ಮಾಡಿ ಎಲ್ಲ ಒಂದು ಸ್ಥಿತಿ ತಂದು ಮದುವೆ ಮಾಡಿ ಕೈ ಬಿಡ್ತಾರೆ. ಮತ್ತೆ ತಾಯಿಗಿಂತ ಒಬ್ಬೈತಾ? ತಾಯಿಗಿಂತ ದೊಡ್ಡವ್ರ ಜಗತ್ತು ಅಲ್ಲ, ತಾಯಿಗಿಂತ ದೊಡ್ಡವ್ರ ಜಗತ್ತಿಗೆ ಯಾವಿಲ್ಲ. ತಾಯಿ ಉಪಕರಿಸಕ್ಕಾಗಲ್ಲ. ತಾಯಿ ನಿನ್ನ ಉಪಕಾರವನ್ನು ಮರೆಯದಂತು ನಾನು ನವಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟಗಳಲ್ಲಿ ಹೆತ್ತು ಸಾವು ನೋವು ಸಹಿಸಿದವಳು ತಾಯಿಯಲ್ಲವೇ ನನ್ನ ಕಂದ ಬೆಳೆಯಲೆಂದು ಪೂರ್ಣಚಂದ್ರನಾಗಲೆಂದು ಅಹೋರಾತ್ರಿ ಸಲಹಿದವಳು ತಾಯಿಯಲ್ಲವೇ ಅಂತ ಕೈ ಮನೆ ಬಂತು. ಅದಕ್ಕೆ ನೂತನ ದಂಪತಿಗಳು ಏನ್ ಪ್ರಮಾಣ ಕೀರ್ತಿ ಹಾಕೊಂಡಲ್ಲ, ಹೇಗೆ ಬಂದು ತಂದೆ ಕೈ ಮರಿಬಾರ್ದು. ಏನ ಕೀರ್ತಿ ಹಾಕಿರಲ್ಲ, ಇತ್ತೀಚೆಗೆ ಎಲೆ ಬಿದ್ದವ್ರು ಏನು ಎಲೆ ಬಿದ್ದವ್ರು ಏನು ನಂಗೆ ಆಚೆಗೆ ಎಲೆ ಬಂದಾವ. ಇವತ್ತು ಕೆಟ್ಟ ಬಂದಾವ. ಯಾಕೆ ಕೆಟ್ಟದಂದ್ರ ಈ ಕುದುಗಿತ್ತ, ಆ ಕುದುರೆ ಏನಂತಾರ ಅದಕ್ಕೆ? ಏನಂತಾರ ಅದಕ್ಕೆ? ಯಾಕೆ ಕುದುರೆ ಬುದ್ಧಿ ಭಾಳ ಚಂದಿಲ್ಲ, ಕುದುರೆ ಬುದ್ಧಿ ಭಾಳ ಚಂದ. ಈ ಕುದುರೆ ಸೀದಾ ದಾರಿ ಹತ್ರ ಮತ್ತೊಂದು ನೋಡುವ, ದಾರಿ ಹತ್ರ ನೋಡೋದು ಅದಕ್ಕೆ ದಾರಿ ಹತ್ರ ನೋಡ್ಕೊಂಡು ಹೋಗ್ತಾರೆ. ಅದಕ್ಕೆ ಇಲ್ಲಿ ತನಕ ಈ ಕಡೆ ಹೊಳೆ ನೋಡ್ತಿದ್ವಿ. ಈಗ ನಾನು ನೋಡ ಬಂದು ಕೊಟ್ಟೆ ಅದಕ್ಕೆ ಗೊಂಜ ಅದಾವಲ್ಲ, ಅವು ಗೊಂಜ ಹಾಕಿ ನೋಡಿ ನೋಡ್ ಮಾಡ್ತೀನಿ ಅಂತ. ಅದಕ್ಕೆ ಗೊಂಜ ಹಾಕಿಲ್ಲ. ಅದಕ್ಕೆ ತಿಂದು ಒಳ್ಳೆದಪ್ಪ ಭಾಳ ಚಂದರಿ ಒಳ್ಳೆದಾಗಿ ಸುಧಾರಿ ಬೇಟಿ ಮತ್ತು ಗಂಡ ಮಾತು ಹೇಳಿ ಹೇಳ್ಬಿಟ್ಟು ಮಾತು ಅಂದ್ರೆ ಮುಟ್ಟಿ ತಿಂದಾಗುತ್ತೆ. ಮತ್ತೆ ಯಾಕೆ ಒಂದು ನಮ್ಮನೆ ನೀವು ನಮ್ಮನೆ ಅಂದ್ರೆ ಭಾಳ ಬಂಗಾರ ಆಗುದಿಲ್ಲ. ಒಬ್ಬ ಐನಾರ ಹಿಂಗ ಜಡ್ ಆಗಿದ್ದು ಭಾಳ ದಿವಸ ಐನಾರ್ಗ ಎಲ್ಲ ಮಾಡಿ ಗಾಡಿ ಜಡ್ ಇರೋ ಮಾತು ಆರಾಮಾಗಿದ್ದು ಬೇಡ್ಕೊಂಡವ್. ಏನು ನನಗೆ ಜಡ್ ಆರಾಮ ಆದ್ರೆ ಒಂದು ನೋಡೋ ಒಂದು ಮಂದಿ ಜಂಗಮರು ಊಟ ಮಾಡ್ಕೊಂಡು ಬೇಡ್ಕೊಂಡವ್ 5-6 ಮಂದಿ. ಹಾಕಿ ಹಾಕಿ ಬರ್ತಿದ್ದಾರೆ. ಅವ ಇದೆಲ್ಲ ಮುಸಿದ ಬಿದ್ದಿಟ್ಟ ಟಿವ್ ಬಾಟ್ಕೊಂಡು ಬರ್ತಾನ. ಆ ಗಾಡಿ ಹಾಕ್ಬಿಟ್ಟಿದ್ದಾರೆ. ಹಾಕಿ ಬೇಕು ನೋಡಿ ನನ್ನ ಗಂಡ್ರೆ ಆರಾಮ ಅಂತಂದ್ರೆ ಮಾಡ್ತೀನಿ ಊಟ ಮಾಡಿ ಅವ್ರು 5-6 ಊಟ ಮಾಡ್ತಾರೆ ಹಾಕಿ ಬಿಡ್ತಾರೆ. ಆರಾಮ ಎಲ್ಲ ಸುತ್ತ ನೋಡಂಬ ಇನ್ನ ಹೇಳಿ ಬಂದವ ಹೇಳಿ ಬಂದ. ಈಗಿನ ಸಪ್ತ 5-4 ಗಂಟೆ 5-6 ಊಟದ ಮುಖಟ ನಾನು ಎಣ್ಣೆ ಜೋಗ ಕೂಡಿಸ್ಬೇಕು ಈಗ ಸಪ್ತ ಚೆಲ್ಲ ಕುಡಿತು ಹೇಳಿ ಬಂದ್ರು. ಬೇಸರ ಆಯಿತು ಕರ್ಗಡ್ ಮಾಡಿದ್ದಕ್ಕೆ 4 ಬುಟ್ಟಿ ಛತ್ರ ಮಾಡಿ 4 ಬುಟ್ಟಿ ಕರ್ಗಡು ಎಲ್ಲ ಮಾಡಿ ನಾನು ಗಂಟು ಮತ್ತೆ 5-6 ಗುಡಿಸಿದ್ದೆ ಅಂತಕೊಂಡು ಹೇಳಿ ಅತಿ ಸಪ್ತ ಅತಿ ಭಕ್ತಿ ಬೇರೆ ಇರ್ತದ 5-6 ಮಂದಿ ಊಟದಿಂದ ಅಂತಕೊಂಡು ಹೇಳಿ ಅದು ಅದೇ ಇದು ಜೋಗ ಎಣ್ಣೆ ಜೋಗಪ್ಪ ಅಲ್ಲಿ ಮುಸಿತ ಬಿದ್ದಿದ್ದವ. ರಾತ್ರಿ 2:30 ಬಾದ್ 3 ಗಂಟೆ ಬಾದ್ ಜೋಗಪ್ಪ ಬಾ ಅಂತ ಬಾ ಅಂತ ಕದ ತಗದು ಕಾಡಿ ನಿಂತಿದ್ದ ಕದ ತಗೊಂಡು ಸ್ವಲ್ಪ ಈಟ ಬಿಟ್ಟು ಕೆಂದಿನ ಚೆಂದ ಮಂದಿ ನಾಯಿ ಸಾಕಿರ್ತಾರೆ. ಅವು ಕೂಡ ಹಾಕುದಿಲ್ಲ. ರಾತ್ರಿ ಊರಾಗ ಗಸಿತಿರ್ತದೆ, ನಾ ಗಸಿತಿರ್ತದೆ ರಾತ್ರಿ ಊರಾಗ ಏನಿತ್ತಪ್ಪ ಯಾರು ಬೇಕು ಕಾಲಿತ್ತಪ್ಪ ಹೋಗಂತ ಹೇಳಿ ಅವ್ರು ಬಂದ ಕಿಂಡ ಮುಗಿಸ್ಬಿಟ್ಟು ಕಮಲ್ ಮಾಸಿಬಿಡು ಕಮಲ್ ಮಾಸಿ ಹೆಂಗ ಬರ್ಕತ್ತು ಮುಗಿಸ್ಬಿಟ್ಟು ಅವ್ರು ಕಿಂಡ ಒಳಗೆ ಹೋಗ್ಬಿಟ್ಟು ಮನೆಗಳು ಈಕೆ ಎಣ್ಣೆ ಜೋಗ ಕರಿಕೋ ಹೋಗಿ ಅದು ಒಂದು 4 ಪುಟ್ಟಿ ಮಾಡಿ ಛತ್ರ ಕರಿಯೋದು ಹೋದ್ ಯಾವಾಗ ಕರಿಬಿಡ ನಾಯಿಗ ತಿಂದು ಆ 4 ಪುಟ್ಟಿಗೆ ಊಟ ತಿಂದ್ಬಿಡ ತಿಂದು ಮುಂದಕ್ಕೆ ಬರಕ್ಕೆ ಬರಲಿಲ್ಲ. ಹಗುರ್ಗೆ ಮುಂದಕ್ಕೆ ಎಣ್ಣೆ ಜೋಗ ಕರ್ಕೊಂಡು ಇದ್ದಾಗಿಂದ ಕೇಳಿದಾಕೆ ನಿಂತು ಅದು ಎಣ್ಣೆ ಜೋಗ ಬಂದು ಒಂದ್ ಕಡೆ ಬಂದಿರ್ತಾರೆ. ಒಂದ್ ಕಡೆ ಕುದಾಡ್ತಾರೆ ಟಿವ್ ಮಾಡ್ಕೊಂಡು ಬಂದು ನೋಡಿದ ಊಟ ತಿಂದ್ಬಿಟ್ಟು ಕರಿಬಿಡ ಅದೇ ಬಂದು ಒಣಕಿತ್ತು ನುಗ್ಗು ಹೋದ್ಬಿಟ್ಟು ನಾಯಿನ ಅದಕ್ಕೆ ಮುಂದಕ್ಕೆ ಹೋಗಿ ಬಂದು 4 ಪುಟ್ಟಿತ್ತಿದ್ದ ಕರಿಗಿಡ ಮುಂದೆ ಹೋಗಿ ಒಳ್ಳೆಯದು ಅದಕ್ಕೆ. ಈಗ ಕಾಯಿ ಎಲ್ಲ ಕಟ್ಟು ಗಾಡಿ ಬಟ್ಟ ತಾಳ ಓಡಿ ಬಂತು ಅದು ಟಿವ್ ಇತ್ತಲ್ಲ ಒಂದ್ ಕಡೆ ಬಂದಿತ್ತು ಒಂದ್ ಕಡೆ ಕುದ ಇತ್ತಲ್ಲ ಇದ್ರಾಗ ಹಾಕಿ 10 ಆ ಕಡೆ ಜಾರ್ಕೊಂಡು ಹೋಗ್ತದೆ. ಗಾಂಧಿ ಅದು ಏನು ಅಂತ ನೋಡ್ತಾನೆ ಒಂದು ಕರಿಯೋದು ಹುಚ್ಚಿ ಅದ ಹುಚ್ಚಿ ಜಗತ್ತಿನಾಗ ಜಂಗಮ ಸಾಕ್ಷಾತ್ ಶಿವ ಸ್ವರೂಪ ಜಂಗಮರಂದ್ರ ನಾ ಬೇಕು ಏನ ಕಡೆ ಮಗ ಮಾಡಿದ್ರೆ ಬರ್ತಾರ್ತಿಕೊಂಡು ಹೇಳ್ತಾರೆ ಮಾಡಿ 70 ಇನ್ನ ಮಾಡೋರು ಬೇಕು. ಅದಕ್ಕೆ ಗಂಡ ಐತಿ ಮತ್ತು ಒಂದ್ ಜೊತೆ ಹೀಗೆ ಆಗುದೇ ಇಲ್ಲ.
ಗಂಟೆ ಕೇಳ್ಬೇಕು. ಅದಕ್ಕಂತ ದೃಷ್ಟಿ ಭಾಳ ಬಂಗಾರ ಇರುತ್ತೆ, ಒಳ್ಳೇದಾಗುತ್ತೆ. ನೀವು ಭಾಳ ಬಂಗಾರ ಆಗಲಿ ಇವತ್ತು ಮತ್ತಂಗೆ ಆಗಿರ್ತದೆ. ಮನೆ ತನಕ 80, 90, 100 ಮಾತ್ರ ಗಂಟೆ ಹೆಂಡತಿ ಮತ್ತು ಮುಂದೆ ಇರಲಿ, ಮುಟ್ಟಿ ಚೆನ್ನಾಗುತ್ತೆ, ಚೆನ್ನಾಗಲಿ. ಅದಕ್ಕಂತ ದೃಷ್ಟಿಯಿಂದ ಅಂತ ಸದ್ಬುದ್ಧಿಯನ್ನ ಬಸವಾದಿ ಪ್ರಮುಖರು ಸುಪುಣ್ಯ ಪ್ರಕಾರ ಕೊಟ್ಟು ಕಾಪಾಡಿ ಮತ್ತೊಮ್ಮೆ ಶುಭವನ್ನು ಹರಿಸಿ ನಾನು ಮಾತು